ವತಿಯಿಂದ ಅರ್ಬನ್ ಹಾತ್ನಲ್ಲಿ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ವಿವಿಧ ಮಾದರಿಯ ಬಟ್ಟೆಗಳನ್ನು, ಸ್ಯಾರಿಗಳನ್ನು ಮತ್ತು ಮ್ಯಾಟ್ಸ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್ ಮೆಟೀರಿಯಲ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಪ್ರತಿ ಸಲವೂ ಕೂಡ ಡಿಫ್ರೆಂಟಾಗಿ ಇರುತ್ತೆ. ಈ ಸಲನೂ ಕೂಡ ಮೈಸೂರಿಗರಿಗೆ ಇವರು ವೆರೈಟಿ ಆಫ್ ಮೆಟೀರಿಯಲ್ಸ್ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಇದು ಬಂದು 10 ದಿನ ಕ್ಯಾಂಪ್ ಇರುತ್ತೆ. ಆ ಕ್ಯಾಂಪ್ನಲ್ಲಿ ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಇಲ್ಲಿ ಸಿಗುವಂತಹ ವಿವಿಧ ರೀತಿಯ ಕಲಾತ್ಮಕ ಬಟ್ಟೆಗಳು ಮತ್ತು ಕಲಾತ್ಮಕ ಮೆಟೀರಿಯಲ್ಗಳು ಇವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ಇದನ್ನು ಆಯೋಜಿಸಿ ಮೈಸೂರಿಗರಿಗೆ ಯಾವಾಗಲೂ ಕೂಡ ಹೊಸತನವನ್ನು ಪರಿಚಯಿಸುವಂತಹ ಜೆಎಸ್ಎಸ್ ಅರ್ಬನ್ ಹಾತ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಅವರಿಗೆ ಪ್ರತಿ ಸಲವೂ ಅವರು ಹೇಳ್ತಾ ಇದ್ದರು, ಗುಜರಾತ್ ಮೇಳದಿಂದ ಪ್ರತಿ ಸಲವೂ ಕೂಡ ಅವರಿಗೆ ಲಾಭದಾಯಕ ಆಗ್ತಾ ಇದೆ ಈ ವಸ್ತು ಪ್ರದರ್ಶನದಿಂದ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಇವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಕೇವಲ ಇಲ್ಲಿಯ ನಮ್ಮ ಕರ್ನಾಟಕದಷ್ಟೇ ಅಲ್ಲ, ಬೇರೆ ರಾಜ್ಯದ ಮಾದರಿಗಳನ್ನು ಕೂಡ ಇಲ್ಲಿ ಪರಿಚಯಿಸುವಂತಹ, ಕಲೆಗಳನ್ನು ಕೂಡ ಪರಿಚಯಿಸುವಂತಹ ಕೆಲಸವನ್ನು ಜೆಎಸ್ಎಸ್ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮೈಸೂರಿನ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತಲೂ ಕೂಡ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ನೀವು ಭಾಗವಹಿಸಿದ್ದೀರಿ, ಸಂಘಗಳಿಗೆ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಇವ್ರ ಜೊತೆಗೂ ಸಪೋರ್ಟಿವ್ ಆಗಿ ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಆಗ್ಬೋದು, ವ್ಯಾಪಾರ ಮಾಡೋದ್ರ ಬಗ್ಗೆ ಆಗ್ಬೋದು, ಅದನ್ನ ನೀವೇನಾದ್ರೂ ಮಧ್ಯಸ್ಥಿಕೆ ವಹಿಸಿ ಈ ಥರದವ್ರಿಗೂ ಒಂದು ಅವಕಾಶ ಕೊಡಿ ಮುಂದಿನ ದಿನಗಳಲ್ಲಿ ಅಂತ ಏನಾದ್ರು ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡ್ತೀರಾ ಹೇಗೆ? ನಮ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಅದು ಅವಕಾಶ ಇದೆ. ಸೊ ಅಲ್ಲಿ ನಾವು ತರಬೇತಿ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇರ್ತೇವೆ. ಈ ಸಂಜೀವಿನಿ ನಿರ್ದೇಶಕರಾಗಿರುವಂತಹ ಇವರು ಅರ್ಜುನ್ ಒಡೆಯರ್ ಅವರು ಕೂಡ ಇವತ್ತು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಅವರು ಕೂಡ ಹಾಜರಿದ್ದಾರೆ. ಇದನ್ನು ಪ್ರೋತ್ಸಾಹ ಕೊಡಲಿಕ್ಕೋಸ್ಕರನೇ ಅವರು ಕೂಡ ಇಲ್ಲಿ ಬಂದಿರೋವಂಥದ್ದು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥದ್ದು. ಇದರಲ್ಲಿ ನಾವು ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸ್ವ ಉದ್ಯೋಗಗಳನ್ನು ಮಾಡಬೇಕು ಅಂತ ಹೇಳಿ ನಾವು ತರಬೇತಿಯನ್ನು ನೀಡೋದ್ರ ಜೊತೆಗೆ ಸಾಲದ ರೂಪದಲ್ಲಿ ಅವರಿಗೆ ರಿವಾಲ್ವಿಂಗ್ ಫಂಡ್, CF ಅಂತ ಹೇಳಿ ವಿವಿಧ ಮಾದರಿಯಲ್ಲಿ ಅವರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಆರ್ಥಿಕವಾಗಿ ಸ್ವಾವಲಂಬಿ ಮಾಡಲಿಕ್ಕೆ ಕೂಡ ಪ್ರೋತ್ಸಾಹಗಳನ್ನ ಕೊಡ್ತಾ ಇದ್ದೇವೆ. ನಾವು ತಾಲೂಕು ಮಟ್ಟದಲ್ಲಿ ಹಳ್ಳಿ ಸಂತೆ ಅಂತ ಹೇಳಿ ನಾವು ಆಯೋಜಿಸಿ ಅದರಲ್ಲಿ ಪ್ರದರ್ಶನ ಇಡಲಿಕ್ಕೆ ಮತ್ತು ಮಾರ್ಕೆಟಿಂಗ್ಗಳನ್ನ ಒದಗಿಸ್ಲಿಕ್ಕೆ ಕೂಡ ನಾವು ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆ. ಈಗಾಗಲೇ ಪಿರಿಯಾಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಕಲಾತ್ಮಕವಾಗಿ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿ ಬಟ್ಟೆಗಳನ್ನು ಮಾರಾಟ ಮಾಡ್ತಾ ಇರುವಂಥದ್ದು, ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇರುವಂಥದ್ದು ಕೂಡ ಇದೆ. ಬ್ಯಾಗ್ಸ್ಗಳನ್ನ ಸ್ಟಿಚ್ ಮಾಡಿ ಮಾರಾಟ ಮಾಡ್ತಾ ಇರುವಂಥದ್ದು ಇದೆ. ಅಲ್ಲಿ ಮಹಿಳಾ ಗ್ರೂಪನ್ನೇ ಮಾಡಿಕೊಂಡವರು ಮಾಡ್ತಾ ಇದ್ದಾರೆ. ಹಾಗೆ ನಂಜನಗೂಡಲ್ಲೂ ಇದೆ. ಇದಲ್ದಲೇ ಬೇರೆ ಬೇರೆ ಕಡಲೆಕಾಯಿ ಎಣ್ಣೆ ತಯಾರು ಮಾಡೋದು, ಕೊಬ್ಬರಿ ಎಣ್ಣೆ ತಯಾರು ಮಾಡೋವಂಥದ್ದು, ಕಸೂತಿ ವರ್ಕ್ ಮಾಡೋವಂಥದ್ದು, ಈ ರೀತಿ ವಿವಿಧ ಮಾದರಿಯಲ್ಲಿ ಕೂಡ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ನಾವು ಅವಕಾಶ ಕೊಟ್ಟರೆ ಅವ್ರನ್ನೂ ಕೂಡ ನಾವು ಟೈಪ್ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಜೆಎಸ್ಎಸ್ ಸಂಸ್ಥೆ ಜೊತೆಗೆ ನಾವು ಮಾತಾಡಿಕೊಂಡು ಇಲ್ಲಿ ಸ್ಟಾಲ್ಗಳನ್ನು ಅವರಿಗೆ ಕನ್ಸೆಷನ್ ರೂಪದಲ್ಲಿ ಅವರು ಕೂಡ ಸಪೋರ್ಟಿವ್ ಆಗಿ ನಮಗೆ ಸಹಕಾರ ನೀಡ್ತಾರೆ ಅಂತ ಭಾವಿಸಿದ್ದೇವೆ. ಅದ್ರ ಬಗ್ಗೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡ್ತೇವೆ. ಸಂಜೀವಿನಿ ಯೋಜನೆಯಲ್ಲಿ ಅವರು ಮಿನಿಮಮ್ 50,000ಇಂದ ಸಾಲ ಕೊಡಲಿಕ್ಕೆ ಶುರು ಮಾಡ್ತೇವೆ ನಾವು. 50,000ಇಂದ ಅವರಿಗೆ ಸೂಕ್ತ ತರಬೇತಿ ಆಗಬೇಕು, ಆ ಕಚ್ಚಾ ಪದಾರ್ಥಗಳು ಅವರಿಗೆ ಸಿಗೋ ಹಾಗೆ ಇರಬೇಕು. ಮತ್ತು ಅಲ್ಲಿ ಅವರು ಸ್ವಾವಲಂಬವಾಗಿ ಅವರು ಗುಂಪಿನಲ್ಲಿ ಕೂಡ ಪ್ರಾರಂಭ ಮಾಡ್ಬೋದು, ಇಂಡಿವಿಜುವಲ್ ಆಗಿ ಕೂಡ ಪ್ರಾರಂಭ ಮಾಡ್ಬೋದು. 1.5 ಲಕ್ಷ ತನಕ ಕೊಡ್ತೀವಿ. ಹೌದು, ಅದರಲ್ಲಿ ಕೊಡ್ತೇವೆ. ಅವರು ಅದನ್ನು 3.5 ಲಕ್ಷದ ಮೇಲಿದ್ದಾರೆ. ಮೇಲ್ಪಟ್ಟು ಈ ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಅದು. ಮೈಸೂರಲ್ಲಿ ಒಂದು 50,000 ಮೇಲಿದ್ದಾರೆ ಫಲಾನುಭವಿ. ಥ್ಯಾಂಕ್ ಯು. ನಮ್ಮ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ 10 ದಿನಗಳ ಕಾಲ ಅಂದರೆ ಜುಲೈ 14ರವರೆಗೆ ಇಲ್ಲಿ ಗುಜರಾತ್ ಕರಕುಶಲ ಉತ್ಸವ, ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ. ಇಲ್ಲಿ ಈಗಾಗಲೇ 70 ಮಳಿಗೆಗಳು ಗುಜರಾತ್ನಿಂದನೇ ಬಂದಿದ್ದಾರೆ.
ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ. ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಇವತ್ತಿನಿಂದ 3 ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ. ಒಂದು 40 ಕಲಾವಿದರ ತಂಡ ಬಂದಿದ್ದಾರೆ. ಅವರು ಗರ್ಭಾ ನೃತ್ಯವನ್ನು ಕೂಡ ಸಾಯಂಕಾಲ 3 ದಿನಗಳ ಕಾಲ ಇಲ್ಲಿ ನಡೆಸಿಕೊಡ್ತಾರೆ. ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಸ್ವಾಮೀಜಿಯವರ ಬ್ಲೆಸ್ಸಿಂಗ್ಸಿಂದ ಶ್ರೀ JSS ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ TC ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು 70 ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ. JSS ಮಟ್ಟಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸುತ್ತೇನೆ. ಮತ್ತು ಅದನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಸರಸ್ ಮೇಳ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು. ಸುಮಾರು 3.5 ಲಕ್ಷಕ್ಕೂ ಅಧಿಕ ಸ್ವಸಹಾಯಕ ಸಂಘಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು, ಕೃಷಿ ಚಟುವಟಿಕೆಗಳಾಗಿರ್ಬೋದು, ರಿವಾಲ್ವಿಂಗ್ ಫಂಡ್ ಆಗಿರ್ಬೋದು, ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರ್ಬೋದು, ರಿವಾಲ್ವಿಂಗ್ ಗ್ರ್ಯಾಂಟ್ ಆಗಿರ್ಬೋದು, ಹಾಗೂ ಅಪರಲ್ ಕ್ಲಸ್ಟರ್ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು, ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದ್ರ ಟೋಟಲ್ ಬಜೆಟ್ ಬಂದು ಸುಮಾರು 1800 ಕೋಟಿಗೂ ಅಧಿಕವಾಗಿರುತ್ತದೆ ಕರ್ನಾಟಕಕ್ಕೆ. ಓಕೆ, ಹಾಗೂ ಬಜೆಟರಿ ಪ್ರಪೋಸಲ್ಸ್ ಡಿಸ್ಟ್ರಿಕ್ಟ್ಸ್ ವತಿಯಿಂದ ಬಂದಾಗ CEO ಅವರ ಕಡೆಯಿಂದ ಬಂದಾಗ CEO ವಿಲ್ ಬಿ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ. ಅದ್ರ ಮುಖಾಂತರ ನಾವು ಹಮ್ಕೋತಾ ಇದ್ದೇವೆ. ಓಕೆ, ಪ್ರೈವೇಟ್ ಅವರು ಈ ರೀತಿ ಸಕ್ಸಸ್ಫುಲಿ ಆಗಿ ಪ್ರದರ್ಶನ ಮೇಳ ಮಾಡ್ತಾರೆ. ನಿಮ್ಮಿಂದ ಯಾಕೆ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ, ಡಿವಿಷನ್ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಈಗ, ಹಾಗೂ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲಲ್ಲೂ ಮಾಡಿದ್ದೀವಿ. ಸುಮಾರು ಲಾಸ್ಟ್ ಟೈಮ್ ನಮಗೆ ಸುಮಾರು 2.5 ಕೋಟಿಯಷ್ಟು ನಮ್ಮ ಸ್ವಸಹಾಯಕ ಸಂಘಗಳಿಗೆ ವ್ಯಾಪಾರ ಆಗಿದ್ದಾವೆ. ಸೊ ನ್ಯಾಷನಲ್ ಎಕ್ಸಿಬಿಷನ್ 365 ದಿವಸ ಓಪನ್ ಇರಬೇಕು ಅನ್ನೋದು ಕಾನ್ಸೆಪ್ಟ್ ನಡೀತಾ ಇದೆ. ಅದರಲ್ಲಿ ಸಂಜೀವಿನಿಯನ್ನು ಅಡಾಪ್ಟ್ ಮಾಡ್ಕೊಂಡು ಈಗ ಮುಂದಿನ ದಿವಸದಲ್ಲಿ ಪ್ರಪೋಸಲ್ ಬಂದಾಗ ನಾವು ಸರ್ಕಾರ ಜೊತೆ ಮಾತಾಡಿ ಸರ್ಕಾರದಲ್ಲಿ ಹಂತದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಪ್ರಪೋಸಲ್ ಯಾರು ಅಲ್ಲಲ್ಲ, CEO ಇಂದನೇ ಪ್ರಪೋಸಲ್ ಬರುತ್ತದೆ, CEO ಕಡೆಯಿಂದನೇ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ತೀರ್ಮಾನ ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು.